ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ಇವತ್ತು ಮಧ್ಯಾಹ್ನಗೆಲ್ಲ ಹಾಕೋಣ ಸ್ಟಾರ್ಟ್ ಮಾಡಿ ನೋಡಿ. ಇವತ್ತು ನೋಡಿ ಶನಿವಾರ ಇದೆ, ಹುಡುಗರು ಸ್ಕೂಲಿಂದ ಬರೋಣ. ಇವತ್ತು ಈಗ ಹೊಲಕ್ಕೆ ಹೊಂಟಿ ನೋಡಿ. ಬುತ್ತಿ ಒಳಗೆ ಬುತ್ತಿ ಅವೆಲ್ಲ ಕಟ್ಕೊಂಡಿನಿ ಫ್ರೆಂಡ್ಸ್. ಹುಡುಗರಿಗೆ ಈಗ ಹೊಲದಾಗ ಒಯ್ದು ಹಾಕ್ತೀನಿ. ಇವತ್ತು ಅಂದರೆ ಮಾಡೇ ಆದ ಫ್ರೆಂಡ್ಸ್. ಭಾಳ ಮಳೆನೂ ಇಲ್ಲ, ತಂಪು ಗಾಳಿ ಅಷ್ಟೇ ಬಿಟ್ಟಾರ. ಈಗ ನೋಡಿ ಟೈಮ್ 2 ಗಂಟೆ ಆಗ್ಯದ ಫ್ರೆಂಡ್ಸ್. ಈಗ ನೋಡಿ ಹೊಲದಾಗ ಏನೇನು ಕೆಲಸ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತಿನ ಹೊಲದಾಗ ಏನು ಕೆಲಸ ನೋಡಿ ಫ್ರೆಂಡ್ಸ್. ನಮ್ಮ ಕುಮಾರ್ ಹೊಂಟಾನ, ನಮ್ಮ ಅಂಕಿತಾ ಮತ್ತು ನಮ್ಮ ಆರುಷ್ ನೋಡಿ ಮುಂದೆ ಆಡ ತೊಗೊಂಡು ಕಿಶನ್ ಹೋಗ್ಯಾರ. ಈಗ ನಾ ಕುಮಾರ ನಾನು ಕುಡ್ಕುಶಿನ್ ಹೊಂಟೇವು ಫ್ರೆಂಡ್ಸ್. ನೋಡಿ ಇಲ್ಲಿ ಮೆಕ್ಕಿತೇನೆ ಬೇರೆದವ್ರಿದೆ, ಎಷ್ಟು ಚಂದ ಬಂದಿದೆ ನೋಡಿ. ಮತ್ತು ಈ ಕಡೆ ಸೂರ್ಯಪ್ಪನ ಇವತ್ತು ನೋಡಿ ಫ್ರೆಂಡ್ಸ್ ಹೊಲದಾಗೆ ಹೋಗಿ ಕಿಶನ್ ಊಟ ಮಾಡ್ಬೇಕತ್ತೀವಿ. ಎಲ್ಲ ಬುತ್ತಿ ಹೋಗಿ ಒಯ್ಲಾಕತ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಕುಮಾರ ನಾವು ಲಾಲಿಪಾಪ್ ತಿನ್ನಾಕ್ತಾರೆ ಫ್ರೆಂಡ್ಸ್. ನಮ್ಮ ಕುಮಾರ ನೋಡಿ ಫ್ರೆಂಡ್ಸ್. ಈ ಹೊಲ್ದಾಗ ಬಂದು ನೋಡಿ ನಮ್ಮ ಕುಮಾರ ತಿರ್ಗಾಕತ್ತಾರ. ಹಂಗೆ ನಮ್ಮ ಅಂಕಿತ ನೋಡಿ ಅಲ್ಲಿ ಆಡ ಕಟ್ಟಿದ್ದೇವೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಪಲ್ಯ ಬಂದಾದ, ಅಂದರೆ ಇದು ಪಲ್ಯ ಪಾಲಕ್ ಪಲ್ಯ. ಈ ಪಾಲಕ್ ಪಲ್ಯ ಕಿತ್ಬೇಕು ಫ್ರೆಂಡ್ಸ್. ಈಗ ನೋಡಿ ನಮ್ಮ ಕೋಳಿ ಹಂಗೆ ಬರ್ಲಾಕತ್ತದ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಪಾಲಕ್ ಪಲ್ಯ ಹೆಂಗೆ ಕಿತ್ತಾಕತ್ತೀನಿ ಅಂತ. ಈ ಥರ ಪಲ್ಯ ನೋಡಿ ಫ್ರೆಂಡ್ಸ್. ಈ ಕಡೆ ಹೆಂಗೆ ಬಂದ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಹಿಂಗೆ ಕಿತ್ತಿನ ಈ ಥರ ಒಂದೊಂದು ಸೂಡು ಕಟ್ಟಬೇಕು. ಆ ಬಾಳಿಕಾಯಿ ಗಿಡ ಇರ್ತಾವೆ ನೋಡಿ, ಅದ್ರ ಸೊಟ್ಟಿ ತೊಗೊಂಡು ಬಂದೀನಿ ಫ್ರೆಂಡ್ಸ್. ಎಲ್ಲ ಹಿಂಗೆ ಹೋಳು ಮಾಡ್ಕಿಸಿನ ಒಂದೊಂದು ಸಿವ್ಕೊಂಡು ಬಂದೀನಿ ನೋಡಿ ಫ್ರೆಂಡ್ಸ್. ಈ ಥರನೂ ಸೂಡು ಕಟ್ತೀನಿ ನೋಡಿ. ಇವತ್ತೇನು ಎಮ್ಮೆ ಬಿಡಲ್ಲ ಫ್ರೆಂಡ್ಸ್, ಭಾಳ ತಂಪಾದ. ಈಗ ಪಲ್ಯ ಬಂದಾದ, ಅದ್ರ ಸಲುವಾಗಿ ನೋಡಿ ಇವತ್ತು ಎಮ್ಮೆ ಬಿಡಲ್ಲ. ಪಲ್ಯನೇ ಕಿತ್ತೀನಿ ತಕ್ಕ ಎಷ್ಟು ಆಗ್ತಾವ ಅಷ್ಟು ಪಲ್ಯ ಕಿತ್ತೀನಿ. ಮತ್ತು ಇನ್ನು ಇದು ಕಿಸಿನ ತೊಳಿಬೇಕು ಫ್ರೆಂಡ್ಸ್, ನೀರು ಒಳಗೆ ಹಾಕಿಸಿನ. ಮುಂಜಾನೆ ನೋಡಿ ಮತ್ತೆ ಒಯ್ತಾರೆ ಬಿಜಾಪುರ ಬರ್ತಾರೆ. ಈಗ ನೋಡಿ ಹಾಗಲಕಾಯಿ ಹಾಕಿನಿ. ಹಾಗಲಕಾಯಿ ಒಳಗೆ ನಾವು ಒಂದೊಂದು ನೋಡ್ಕಿಸಿ ಕಿತ್ತಬೇಕು. ಮತ್ತು ಈಗ ಇದೊಂದು ಕಸ ತೆಗಿಬೇಕು ಫ್ರೆಂಡ್ಸ್. ಪಲ್ಯ ಕಿತ್ತಾನ ಕಸ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಇದು ನೋಡಿ ಇಷ್ಟೊಂದು ತೆಗೆದು ಫ್ರೆಂಡ್ಸ್. ಅಲ್ಲಿ ಅಂದರೆ ಹಾಗಲಕಾಯಿ ಮತ್ತು ಹೀರೆಕಾಯಿ ಹಾಕಿನ ಅದಾವ ನೋಡಿ. ಅವು ಕಾಲು ಒಳಗೆ ತುಳಿಲಾಕತ್ತಾವ. ಅದ್ರ ಸಲುವಾಗಿ ನೋಡಿ ನಾನು ಇಲ್ಲಿ ಬುಟ್ಟಿ ತಂದ್ಕೊಂಡು ಕಿಸಿನ ಇಲ್ಲೇ ಹೊರಗೆ ತಗೊಂಡು ಕಿಸಿ ಇಲ್ಲೇ ಕಟ್ಟಾಕ್ತೀನಿ ನೋಡಿ ಸೂಡ. ನೋಡಿ ಒಂದು 100 ಸೂಡಾಗ್ಯಾವ. ಇನ್ನೂ ಒಂದು 100 ಸೂಡು ಮಾಡ್ಬೇಕು ಕಿಸಿ ಕಟ್ಟಾಕ್ತೀನಿ ನೋಡಿ ಫ್ರೆಂಡ್ಸ್. ಎರಡು 200 ಸೂಡು ಮಾಡಬೇಕು ಮಾಡಿ. ಥಂಡಿ ಒಂದು ಹತ್ತಾಕತ್ತ ಫ್ರೆಂಡ್ಸ್. ಮತ್ತು ಗಾಳಿ ಒಂದು ಬಿಡಾಕತ್ತಾದ, ತಂಪೆ ಆದ ಇವತ್ತು. ಅಂಕಿತ ಅವರು ಹಾಕಿ ಕಟ್ಸಾಕ್ತಾರೆ ಫ್ರೆಂಡ್ಸ್. ಅವರು ಹಾಕಿ ಕಿತ್ತಾಕತ್ತಾರಲ್ಲಿ. ಅಗಿ ಒಕ್ಕಣಾಕಿ ಅವ್ರು ಒಂದು ಕೆಲಸನೂ ಮಾಡ್ಕೊಡಲ್ಲ ಫ್ರೆಂಡ್ಸ್. ಬರೀ ತಿರ್ಗಾಡೋದು ಮಾಡ್ತಾರೆ. ಸುದ್ದಿ ಇತ್ತಂದರೆ ಅವ್ರಿಗೆ ಕೆಲಸ. ಎಮ್ಮಿ ನೋಡಿ ಫ್ರೆಂಡ್ಸ್, ನಮ್ಮ ಅತ್ತಿಗೆ ಬಿಟ್ಟು ಬಂದಿದ್ದೀವಿ. ಬಿಡಬಾರ್ದು ಮಾಡಿದಂದರೆ ಅಲ್ಲಿ ಕಟ್ಟಿಸಿನ ಎಲ್ಲಿ ಮೇವು ಹಾಕೋಣದು ಕಿಸಿನ ಅಲ್ಲಿ ಮೈಸಾಕ್ ಬಿಟ್ಟು ಬಂದೀನಿ ಎಮ್ಮಿ. ಆಡ ಮತ್ತು ಎಮ್ಮಿ ನಮ್ಮ ಅತ್ತೆ ಮೈಸಾಕ್ತಾಳೆ. ನಾನಿಲ್ಲಿ ಪಲ್ಯ ಕಟ್ಟಾಕತ್ತೀನಿ.
ನೋಡಿ ಫ್ರೆಂಡ್ಸ, ನಾನು ಇಷ್ಟೊಂದು ಪಲ್ಯ ಕಟ್ಟಿ ನೋಡಿ ಇವು 200 ಸೂಡು ಅದಾವ. ಇವತ್ತೊಂದು 50 ಸೂಡು ಅದಾವ. ಇಷ್ಟೊಂದು ಪಲ್ಯ ಕಿತ್ತೀನಿ ನೋಡಿ ಫ್ರೆಂಡ್ಸ್. ಸೂಡು ಕಟ್ಟಿ ಈ ಥರ ಕಟ್ಬೇಕು. ಇದಕ್ಕೆ ಮನೆಗೆ ಹೋಗಿ ತೊಳಿಬೇಕು ಫ್ರೆಂಡ್ಸ. ಈಗ ಮನ್ಯಾಗ ಹೋಗೋಣ ತೊಳಿತೇವೆ ನೋಡಿ ಫ್ರೆಂಡ್ಸ್. ಇಷ್ಟೊಂದು ಗಂಟು ಕಟ್ಟಿದ್ದೇವೆ ನೋಡಿ. ಇದು ಒಯ್ತೇವೆ ಈಗ. ಇಲ್ಲಿ ನೋಡಿ ಮೆಂತಿ ಪಲ್ಯ ಕಿತ್ಕೊಂಡು ಬಂದೀನಿ ಮನೆ ಸೊಲ್ಯಾಗ, ಮತ್ತು ಕೊತ್ತಂಬರಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಲು ಹಿಂಡಿನಿ ನೋಡಿ. ಈಗ ನೋಡಿ ಸಂಜೆ ಮಾಡಿ 6:30 ಗಂಟೆ ಆಗ್ಯದ. ಈಗ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್. ಮನೆಗೆ ಹೋಗೋಣ, ಪಲ್ಯ ತೊಳಿಬೇಕು ನೋಡಿ. ನಮ್ಮ ಆರುಷ ನಮ್ಮ ಅಂಕಿತ ಹೆಂಗೆ ಅಡ್ಡಾಡ್ಲಾಗ್ತಾವೆ ನೋಡಿ. ಇನ್ನು ಇಷ್ಟೊಂದು ಪಲ್ಯ ಇದೆ ನೋಡಿ. ಸೊ ಇದಕ್ಕೆ ಕೂತು ಮಾರ್ದಂದ್ರೆ 5 ರೂಪಾಯಿ ಒಂದು ಸೂಡು ಹೋಗ್ತಾವಂದ್ರೆ ನಮಗೆ ಕೂತು ಮಾರೋಕ್ಕಾಗಲ್ಲ. ನಮಗೆ ಭಾಳ ಕೆಲಸ ಇದೆ. ಅದ್ರ ಸಲುವಾಗಿ ನೋಡಿ ನಾವು ಮಾರ್ಕೆಟಿಗೆ ಹಾಕಿ ಬರ್ತೇವೆ ನೋಡಿ ಫ್ರೆಂಡ್ಸ್. ಈಗ ಕತ್ತಲಾಗ್ಯದ ನೋಡಿ. ಈಗ ನೋಡಿ ಟೈಮ್ ಅಂದರೆ 7 ಗಂಟೆ ಆಗ್ಯದ. ಇಲ್ಲಿ ನೋಡಿ ಕಟ್ಗೆ ತೊಗೊಂಡಿನಿ ತಲೆ ಮೇಲೆ. ಈಗ ನೋಡಿ ಮನೆಗೆ ಹೊಂಟೀನಿ ಫ್ರೆಂಡ್ಸ್. ಈಗ ನೋಡಿ ಸ್ವಲ್ಪ ಕತ್ತಲಾಗ್ಲಾಗ್ತದ. ಈಗ ಹೋಗಿ ಪಲ್ಯ ತೊಳಿಬೇಕು ಫ್ರೆಂಡ್ಸ್. ಮತ್ತು ಅಡುಗೆ ಅವೆಲ್ಲ ಮಾಡ್ಬೇಕು. ಈಗ ನೋಡಿ ಫ್ರೆಂಡ್ಸ್, ಈಗ ಅರ್ಧ ಹಾದಿಗೆ ಬಂದೀನಿ. ಇವು ಕಟ್ಗೆ ಅಂದರೆ ಫ್ರೆಂಡ್ಸ್ ದಮ್ಮು ಕಟ್ಗೆ ಅದಾವೆ, ಒಲಿ ಹತ್ತಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಸಣ್ಣ ಕಟ್ಗೆ ಮೇಲೆ ಹಾಕ್ತೀನಿ ಫ್ರೆಂಡ್ಸ್, ತೊಗರಿ ಕಟ್ಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನಮ್ಮ ತಾಂಡೆ ಮುಂದೆ ಬಂದೀನಿ ಫ್ರೆಂಡ್ಸ್. ನಿಮಗೆ ತಾಂಡೆನ ತೋರಿಸ್ತೀನಿ, ನಮ್ಮ ಊರು ತೋರಿಸ್ತೀನಿ ಫ್ರೆಂಡ್ಸ್. ಲೈಟ್ ಹತ್ತಾವ ನೋಡಿ. ಇದೆ ನೋಡಿ ನಮ್ಮ ಊರು. ಇಲ್ಲೇ ಸಮೀಪ ಆದ ಫ್ರೆಂಡ್ಸ್ ನಮ್ಮ ತಾಂಡೆ. ಭಾಳ ದೂರ ಇಲ್ಲ ಫ್ರೆಂಡ್ಸ್, ಅರ್ಧ ಕಿಲೋಮೀಟ್ರ್ ಅಷ್ಟೇ ಇದೆ ಹೊಲ ನಮ್ದು ನೋಡಿ ಫ್ರೆಂಡ್ಸ್. ಇಲ್ಲಿ ಪಲ್ಯ ತೊಳಿಲಾಕತ್ತೀನಿ ನೋಡಿ. ಇಲ್ಲಿ ಪಲ್ಯ ಇರ್ತದ. ಇಲ್ಲಿ ನೋಡಿ ಕತ್ತಲು ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಪಲ್ಯ ಹಾಕಿದ್ದೇವೆ ನೋಡಿ. ತೊಳೆದ ಕಿಶಿನ ಈ ಥರ ತೊಳೆದ ಕಿಶಿ ಹಾಕಬೇಕು. ಈಗ ನೋಡಿ ಟೈಮ್ ಕತ್ತಲೆ ಆಗ್ಯದ, 8:30 ಗಂಟೆ ಆಗ್ಯದ. ಎಲ್ಲ ತೊಳಿಲಾಕ ಈಗ ನೋಡಿ ಫ್ರೆಂಡ್ಸ್ ನಾನು ಅಡುಗೆ ಮಾಡ್ಬೇಕು ಹೋಗ.